ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬೇಡಿ ಅಮ್ಮ. ನಿನ್ನ ಕ್ಷಮಿಸೋಷ್ಟು ದೊಡ್ಡೋರ್ ನಾವಲ್ಲಮ್ಮ. ಅಮ್ಮ ಅಮ್ಮ ಒಂದೇ ಒಂದ್ಸಲ ನನ್ನ ಮಾತು ಕೇಳಮ್ಮ ಪ್ಲೀಸ್. ಕೇಳೋಕೆ ಹೇಳೋಕೆ ಏನು ಉಳಿದಿಲ್ಲ ಕಣೆ. ನಾವ್ಯಾರು ಬೇಡ ಅಂತ ನೀನೇ ಹೋಗಿ ಮದುವೆ ಮಾಡ್ಕೊಂಡಿದ್ಯಲ್ಲ, ಇನ್ನೇನಿದೆ ಕೇಳಕ್ಕೆ? ಯಾಕೆ ಫೋನ್ ಮಾಡ್ದೆ? ನಾವ್ ಬದುಕಿದೀವ ಸತ್ತಿದೀವ ಅಂತ ತಿಳ್ಕೊಳಕ? ಭಾರ್ಗವಿ, ಅಮ್ಮ ಅಮ್ಮ ನನ್ನ ಕ್ಷಮಿಸ್ಬೇಡಿ ಅಮ್ಮ. ನಿನ್ನ ಕ್ಷಮಿಸೋಷ್ಟು ದೊಡ್ಡೋರ್ ನಾವಲ್ಲಮ್ಮ. ಅಮ್ಮ ಅಮ್ಮ ಒಂದೇ ಒಂದ್ಸಲ ನನ್ನ ಮಾತು ಕೇಳಮ್ಮ ಪ್ಲೀಸ್. ಕೇಳೋಕೆ ಹೇಳೋಕೆ ಏನು ಉಳಿದಿಲ್ಲ ಕಣೆ. ನಾವ್ಯಾರು ಬೇಡ ಅಂತ ನೀನೇ ಹೋಗಿ ಮದುವೆ ಮಾಡ್ಕೊಂಡಿದ್ಯಲ್ಲ, ಇನ್ನೇನಿದೆ ಕೇಳಕ್ಕೆ? ಅಮ್ಮ ಅಮ್ಮ ನನಗ್ ನಿಮ್ಮನ್ನೆಲ್ಲ ಬಿಟ್ಟಿರಕ್ಕಾಗ್ತಿಲ್ಲ ಅಮ್ಮ. ನನ್ ವಾಪಸ್ ಬಂದ್ಬಿಡ್ತೇನಮ್ಮ ಪ್ಲೀಸ್. ಅಮ್ಮ ಪ್ಲೀಸ್ ಅಮ್ಮ, ನನ್ ಮನೆಗ್ ಬಂದ್ಬಿಡ್ತೇನಮ್ಮ. ನನಗ್ ನಿಮ್ಮನ್ ಬಿಟ್ಟಿರಕ್ಕಾಗಲ್ಲ. ಭಾರ್ಗವಿ, ಅವನ್ ತಾಳಿ ಕಟ್ಟೋಕ್ಕೂ ಮುಂಚೆ, ನೀನು ಅವನನ್ನು ಮದುವೆ ಆಗೋಕ್ ಮುಂಚೆ ಈ ಯೋಚನೆ ಇರ್ಬೇಕಾಗಿತ್ತು. ಈಗಲ್ಲ ಈಗಲ್ಲ. ನಿಮ್ಮ ಅಪ್ಪನ ಕೋಪ ಎಂತದ್ದು ಅಂತ ನಿನಗೆ ಗೊತ್ತಲ್ವಾ? ವೃತ್ತನ್ನೇ ಅವ್ರು ಸುಮ್ಮನೆ ಬಿಡ್ಲಿಲ್ಲ, ನಿನ್ನ ಬಿಟ್ಬಿಡ್ತಾರೆ ಅನ್ಕೊಂಡ್ಯಾ? ಅಮ್ಮ ನನ್ ಮಾಡಿದ್ ಸರಿಯಲ್ಲ ಅಂತ ನನ್ಗೆ ಗೊತ್ತಾಗಿದೆ ಅಮ್ಮ. ಸರಿನೋ ತಪ್ಪೋ, ನಿನಗೆ ಮದುವೆ ಆಗೋಗಿದೆ. ಹುಟ್ಟಿದ ಮನೆ ಹೊಸಲ್ ದಾಟ ಹೋಗಾಗಿದೆ ನೀನು. ನೋಡು, ಕೊಟ್ಟ ಹೆಣ್ಣು ಕುಲಕ್ ಹೊರಗೆ ಅಂತ. ನಿನಗೆ ಹೇಗ್ ಬೇಕೋ ಹಾಗೆ ಜೀವನ ಕಟ್ಕೋ. ಇವ್ರ ಕೋಪ ಕಡಿಮೆ ಆಗೋ ತನಕ ಈ ಕಡೆ ತಲೆ ಹಾಕ್ಬೇಡ. ನೀನ್ ಮಾಡಿರೋ ತಪ್ಪು ನೆನೆಸ್ಕೊಂಡು ನಿಮ್ಮಪ್ಪ ಕೊರಗ್ತಾ ಇದ್ದಾರೆ ಭಾರ್ಗವಿ. ತನ್ನ 2 ಹೆಣ್ಮಕ್ಳು ಓಡ್ ಹೋಗಿ ಮದ್ವೆ ಮಾಡ್ಕೊಂಡ್ರು ಅಂತ ಸಮಾಜ ಹಂಗ್ಸುತ್ತೆ. ಅವ್ರು ಹೇಗೆ ತಲೆ ಎತ್ಕೊಂಡು ಓಡಾಡ್ತಾರೆ? ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟೆ ಭಾರ್ಗವಿ. ನೀನು ಹೀಗ್ ಮಾಡ್ತೀಯ ಅಂತ ನನ್ ಕನಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಇಷ್ಟು ಸಾಲದು ಅಂತ ಹೋಗಿದ್ದೆ ನಾನೇ ಗಂಡನ ಮನೆಯಿಂದ ತವ್ರ ಮನೆಗೆ ವಾಪಸ್ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದೀಯಾ? ಇಲ್ಲಮ್ಮ, ಇಲ್ಲ. ನಿನಗ್ ಕೈ ಮುಗಿತಾ ಇದ್ದೀನಿ ಅಂತ ಅನ್ಕೋ ಭಾರ್ಗವಿ. ನಮ್ಮನ್ನ ನಮ್ ಪಾಡಿಗಿರೋದಕ್ ಬಿಟ್ಬಿಡು. ಹೇಗೋ ನಮ್ ಜೀವನ ಮಾಡ್ಕೋತೀವಿ, ಜೀವ ಉಳಿಸ್ಕೊಳ್ಳೋದಕ್ ಬಿಡು. ನಿನ್ನ ಹತ್ರ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ನಿಮ್ಮಪ್ಪಂಗೆ ಗೊತ್ತಾದ್ರೆ ನನ್ನ ಹತ್ರ ಮಾತು ಬಿಟ್ಟು ಬಿಡ್ತಾರೆ. ಆದ್ರೂ ತಪ್ಪಿಗೆ 2 ತಿಳುವಳಿಕೆ ಮಾತು ಹೇಳ್ತೀನಿ, ಕೇಳ್ಬಿಡು. ಕಷ್ಟನೋ ಸುಖನೋ ನಿನ್ನ ಗಂಡನ ಮನೇಲೇ ನಿನ್ ಜೀವನ ಕಟ್ಕೋಬೇಕು. ನಿನ್ನ ಕೈ ಮುಗಿತೀನಿ. ನಿನ್ ತಂದೆ ತಾಯಿ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ಹಲೋ 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 ಅಮ್ಮ, ಹಲೋ. ಅದ್ಕೆ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ಭಾರ್ಗವಿ ಫೋನ್. ಭಾರ್ಗವಿನ
ಏನಂದ್ಲು? ಅಮ್ಮ, ನನಗೆ ಆ ಮನೆಯಲ್ಲಿ ಇರೋಕ್ಕಾಗ್ತಾ ಇಲ್ಲ, ನಾನು ವಾಪಸ್ ಬಂದ್ಬಿಡ್ತೀನಿ, ತಪ್ಪು ಮಾಡ್ಬಿಟ್ಟೆ ಅಮ್ಮ ಅಂತ ಹತ್ಕೊಂಡು ಫೋನ್ ಮಾಡಿದ್ಲು. ಆಯ್ತು, ನೀನ್ ಬಂದ್ಬಿಡಮ್ಮ, ನಾನೆಲ್ಲ ಸರಿ ಮಾಡ್ಬಿಡ್ತೀನಿ ಅಂತ, ನಾನೆಲ್ಲಿ ಬಾಯ್ ತಪ್ಪು ಹೇಳ್ಬಿಡ್ತೀನಿ ಅಂತ ಅವಳ ಮೇಲೆ ತುಂಬಾ ಹೊರಟಾಗಿ ಮಾತಾಡ್ಬಿಟ್ಟೆ ಕಲ್ಪನಾ. ಸ್ನೋಯಿಸ್ಬಿಟ್ಟೆ ಕಣೆ. ನಮಗ ಆಸರೆ ಆಗಿ ಅವಳು ಮತ್ತೆ ಈ ಬಡತನಕ್ಕೆ ವಾಪಸ್ ಬರೋದು ಬೇಡ. ಅವಳ ಗಂಡ, ಅವಳ ಮನೆ, ಅವಳ ಸಂಸಾರ ಅಂತ ಅವಳ ಪ್ರಪಂಚ ಕಟ್ಕೊಳ್ಳಿ. ನಾವು ಅದನ್ನೇ ತಾನೇ ಬಯಸ್ತಾ ಇದ್ವಿ. ನಾನ್ ಮಾಡಿದ್ದು ಸರಿ ಅಲ್ವಾ ಕಲ್ಪನಾ? ಸರಿ ತಾನೆ? ಆ ಹುಡುಗನ ಮನೆ ಎಲ್ಲಿ ಅಂತ ತಿಳ್ಕೊಬೇಕಾಗಿತ್ತು. ಅದಕ್ಕೆ ನಮ್ಮ ಕೂಸನ್ನ ಅವನ ಜೊತೆ ಕಳ್ಸಿದೀವಿ. ಅಲ್ಲಿ ಹೇಗಿದ್ದಾಳೋ ಏನೋ. ಬೇಡ ಕಲ್ಪನಾ, ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಳ್ಳೋದು ಬೇಡ. ಯಾಕಣ? ಗೊತ್ತಾಗ್ಬಿಟ್ರೆ ನಾನೇ ಹುರಿಕೊಂಡು ಹೋಗ್ಬಿಡ್ತೀನಮ್ಮ. ಹಾಗಾಗತ್ ಬೇಡ. ಈಗ ಇಲ್ಲೇ ಎಲ್ಲೋ ಇದ್ದಾಳೆ, ಕೋರ್ಟ್ಗೆ ಹೋಗಿದ್ದಾಳೆ, ಇಲ್ಲ ತರಕಾರಿ ತರಕ್ಕೆ ಹೋಗಿದ್ದಾಳೆ ಅಂತ ಇದ್ದು ಬಿಡೋಣ. ನಮ್ಮ ಪುಟ್ಟಿ ಎಲ್ಲೇ ಇರ್ಲಿ, ಸುಖವಾಗಿರ್ಲಿ, ಚೆನ್ನಾಗಿರ್ಲಿ, ಅಷ್ಟು ಸಾಕು. ರವೀಂದ್ರ ಅವರೇ, ರವೀಂದ್ರ ಅವರೇ, ಹೇಗಿದ್ದೀರಿ ರವೀಂದ್ರ ಅವರೇ? ಹೇಗಿದ್ದೀರ ಅನ್ಪೂರ್ಣಮ್ಮ ಅವರೇ? ಹಾ, ಚೆನ್ನಾಗಿದ್ದೀವಿ. ಅದೇನೋ ಭಾರ್ಗವಿನ ಮನೆಯಿಂದ ಆಚೆ ಹಾಕಿದ್ರಂತೆ, ಹೌದಾ? ಇಲ್ಲ, ಹೋಗಿವು ಅಂತ ಯಾರನ್ನ ಮದುವೆ ಮಾಡ್ಕೊಂಡ್ ಬಂದಾಳಂತೆ, ನಿಜನಾ? ವಟಾರದವರೆಲ್ಲ ಏನೇನೋ ಮಾತಾಡ್ಕೊಂತಿದ್ರು, ಅದಕ್ಕೆ ನಿಮ್ಮನ್ನೇ ಕೇಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಂತೂ ನಿಮ್ಮ ಮೊದಲನೇ ಮಗಳು ಆ ದಿನ ಎರಡನೇ ಮಗಳು ಹಿಡಿದ್ಲು ಅನ್ನಿ. ಮಗಳನ್ನ ತಲೆ ಮೇಲೆ ಕುಳ್ಸ್ಕೋಬೇಡಿ ಅಂತ ಎಷ್ಟು ಸಲ ಹೇಳ್ದೋ ನಾವು? ಚಿಕ್ಕೋರು ಅಂತ ಸದರ ಕೊಟ್ರೆ ಹೀಗೆ ಆಗೋದು. ಏನ್ರಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಲ್ಲ? ನಿಮ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಈ ತರ ಬೇರೆಯವ್ರ ಮನೆಗೆ ಬಂದು ಅವ್ರ ವೈಯಕ್ತಿಕ ವಿಚಾರದಲ್ಲಿ ಮೂಗ್ ತೋರ್ಸೋದಕ್ಕೆ ಎಷ್ಟೇ ಧೈರ್ಯ ನಿಮ್ಗೆ? ಏನೋ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದು. ಸಾಕ್ ಮುಚ್ಚ್ರಿ ಬಾಯಿ. ಈ ತರ ಬಾಯಿ ಹರಿಬಿಡೋದನ್ನ ಮಾತಾಡೋದು ಅಂತ ಹೇಳೋದಿಲ್ಲ, ಆಡ್ಕೊಳ್ಳೋದು ಅಂತ ಹೇಳ್ತಾರೆ. ಸಾಧ್ಯವಾದ್ರೆ ಒಂದ್ 4 ಒಳ್ಳೆ ಮಾತಾಡಿ, ಒಳ್ಳೆ ಯೋಚನೆ ಮಾಡಿ. ಅದನ್ ಬಿಟ್ಟು ನೊಂದಿರೋರ್ ಮುಂದೆ ಬಂದು ನಿಂತ್ಕೊಂಡು ಈ ತರ ವ್ಯಂಗ್ಯ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಹೋಗ್ರಿ, ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ, ಹೋಗಿ. ಕಲ್ಪನಾ, ನೀನ್ ಮಾತಾಡ್ಬಾರ್ದಾಗಿತ್ತೇನು? ಏನಾಗಲ್ಲ, ನಾವು ಸುಮ್ಮನೆ ಇದ್ರೆ ನಮ್ಮೇಲೆ ಸವಾರಿ ಮಾಡ್ತಾರೆ. ತೀರ್ಗ್ ಬಿದ್ರಷ್ಟೇನೆ ಇಂಥ ಜನ ಸುಮ್ಮನೆ ಇರೋದು. ಕಟ್ಟೆ ಪುರಾಣಕ್ಕೆ ಯಾರ ಮನೆಯಲ್ಲಿ ಏನ್ ವಿಚಾರ ಸಿಗುತ್ತೆ ಅಂತ ಕಾಯ್ತಾ ಕೂತಿರ್ತಾರೆ. ಮೋಸ್ಟ್ಲಿ ಬೃಂದಾನೇ ಈ ಸುದ್ದಿನ ಊರು ತುಂಬಾ ಹಬ್ಬಿಸ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಹೌದು ಅಣ್ಣ, ಖಂಡಿತ ಇದು ಅವಳದ್ದೇ ಕೆಲಸ. ಭಾರ್ಗವಿ ಎಲ್ಲಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ಬಾರ್ದು. ನಾನ್ ದುಡ್ಕಿ ನನ್ ಸ್ವಂತ ಮನೆಗೂ ಹೋಗ್ದಿರೋ ಹಾಗೆ, ಮುಖನ ತೋರಿಸ್ದಿರೋ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಈಗ ನಂದು ಅಂತ ಇರೋದು ಬರೀ ನೋವಷ್ಟೇ, ಬೇರೆ ಏನೋ ಉಳಿದಿಲ್ಲ. ಅದೆಲ್ಲಿ ಹೋಗ್ತೀನೋ ಏನ್ ಮಾಡ್ತೀನೋ ನನಗೂ ಗೊತ್ತಿಲ್ಲ.
ಮೇಡಮ್, ನಾನು ನಿಮ್ ಕೊರಳಿಗೆ ತಾಳಿ ಕಟ್ಟಿದ್ದೀನಿ. ಅದ್ ಏನೇ ಕಷ್ಟ ಬಂದ್ರು ನನ್ನ ಬಿಟ್ಟು ಹೋಗಲ್ಲ, ನನ್ನ ಒಬ್ಬಂಟಿ ಮಾಡಲ್ಲ ಅಂತ ಮಾತು ಕೊಟ್ಟಿದ್ರಲ್ಲ, ಎಲ್ಲೋಯ್ತು ಮೇಡಮ್ ಆ ಮಾತು? ಇವಾಗ ನನ್ನ ಬಿಟ್ಟು ಹೋಗ್ತೀರಾ? ದಯವಿಟ್ಟು ದಯವಿಟ್ಟು ನನ್ನ ಬಿಟ್ಟು ಹೋಗ್ಬೇಡಿ. ನನ್ನ ನಂಬಿ ದಯವಿಟ್ಟು ಮನೆಗೆ ವಾಪಸ್ ಬನ್ನಿ ಮೇಡಮ್. ನಿಮ್ಮನ್ನ ಯಾರ ಮುಂದೆನೂ ಬಿಟ್ಕೊಡಲ್ಲ ನಾನು. ನನ್ಗೇನ್ ಹೇಳಿದ್ರು ಸಹಿಸ್ಕೋತೀನಿ ಮೇಡಮ್. ಆದ್ರೆ ನಿಮ್ ಕಡೆ ಯಾರು ಕೈ ತೋರಿಸ್ತಿರೋ ಹಾಗೆ ನಾನ್ ನೋಡ್ಕೋತೀನಿ. ನನಗೇನ್ ಹೇಳಿದ್ರು ನಾನ್ ಸಹಿಸ್ಕೋತೀನಿ ಮೇಡಮ್. ಆದ್ರೆ ನಿಮ್ಗೆ ಯಾರು ಕೈ ತೋರಿಸ್ತಿರೋ ಹಾಗೆ ನಾನ್ ನೋಡ್ಕೋತೀನಿ. ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮ ಕೂಡ ನಿಮ್ ಜೊತೆ ಮಾತಾಡೋ ಹಾಗೆ ನಾನ್ ಮಾಡ್ತೀನಿ ಮೇಡಮ್. ನಿಮ್ ಗಂಡನಾಗಿ ನಿಮ್ ಜೊತೆ ನಾನು ಯಾವಾಗ್ಲೂ ಇರ್ತೀನಿ ಮೇಡಮ್. ದಯವಿಟ್ಟು ನೀವು ಮಾತು ಕೊಟ್ಟ ಹಾಗೆ ನನ್ನ ಕಷ್ಟ ಸುಖದ ಜೊತೆ ನನ್ನ ಜೊತೆಗಿರ್ತೀರಾ ಪ್ಲೀಸ್. ಕಷ್ಟನೋ ಸುಖನೋ ನಿನ್ನ ಗಂಡನ ಮನೇಲೇ ನಿನ್ ಜೀವನ ಕಟ್ಕೋಬೇಕು. ನಿನ್ನ ಕೈ ಮುಗಿತೀನಿ. ಆ ಮನೇಲು ನಿನ್ ತಂದೆ ತಾಯಿ ತಲೆ ತಗ್ಸೋ ಹಾಗೆ ಮಾಡ್ಬೇಡ. ಇದೆಂತ ಈ ಕಟ್ಟಿಗೆ ತಂದ್ಬಿಟ್ಟೆ ಆಂಜನೇಯ. ಅಮ್ಮ ಹೇಳಿದ ಮಾತಿನ ನನ್ ಕಿವಿಲಿ ಗೋಯಿಗುಡ್ತಾ ಇದೆ. ಅರ್ಜುನ್ ಮಾತನ್ನು ನಂಬೇಕು ಅನಿಸ್ತದೆ. ಆದ್ರೆ ಆ ಜೆ ಪಿ ಪಾಟೀಲ್ ಮನೇಲಿ